ವಿಜಯ್ ಸೇತುಪತಿ ಇವತ್ತಿನ ದಿನ 3 ದಿನದ ಹಿಂದಿನ ಒಂದು ಆರ್ಟಿಕಲ್ ಅವರದ್ದೇನೆ ಒಂದು ಇಂಟರ್ವ್ಯೂನಲ್ಲಿ ಹೇಳಿದ್ದಾರೆ. ಕೊಟ್ಟಿದ್ದೆ ಅಂದರೆ ಅವ್ರು ತೊಗೊಂಡಿದ್ದಾರೆ ಅಂದರೆ ತಮಗೂ ಗೊತ್ತು, ಅಷ್ಟು ಸುಲಭವಾಗಿ ತೊಗೊಳ್ಳೋದು. ನಾನು ಥಿಯೇಟ್ರನ್ನೇ ನಂಬ್ಕೊಂಡು ಬರ್ತೀನಿ ಅನ್ನೋದಕ್ಕೆ ನಾನು ಇವತ್ತಿನ ದಿನ ಹೊಸದಾಗಿ ಸಿನಿಮಾ ಮಾಡಿರೋನಲ್ಲ. ಸಿನಿಮಾ ರಂಗದಲ್ಲಿ ನನಗೂ ಸಹ ಆಲ್ರೆಡಿ 10 ವರ್ಷದ ಅನುಭವ ಆಗಿದೆ. ಬಿಡುಗಡೆ ಆಗಿದ್ದ ಕನ್ನಡದ 1000 ಸಿನಿಮಾ, ಅದರಲ್ಲಿ 700 ಸಿನಿಮಾಗಳು ಸೇಲೇ ಆಗಿಲ್ಲ. 25,000 50,000ಕ್ಕೆಲ್ಲ ಒಂದು ಹಾರ್ಡ್ ಡಿಸ್ಕು ಬರಲ್ಲ ಸರ್. ಯಾವ ರೀತಿಯಿಂದ ಸುಳ್ಳು ಹೇಳಬೇಕು, ಏನೇನು ಮಾಡಬೇಕು ಎಲ್ಲ ಮಾಡ್ತಾ ಇರ್ತಾರೆ. ನಿರ್ಮಾಪಕನಾಗಿ ನನಗೆ ಗೊತ್ತಿರುತ್ತೆ ನನಗೇನಾಗಿದೆ ಅಂತ. ನಾನು ಖರ್ಚು ಮಾಡಿದ ದುಡ್ಡು ಇಲ್ಲೇ ಬಂದ್ಬಿಡ್ತಾ ಇದೆಯಲ್ಲ ಗುರು. ಯಾವನೋ ಒಬ್ಬ ಅವ್ನು ಕೇಳ್ತಾ ಇರೋದು 2 ಲಕ್ಷನೋ 3 ಲಕ್ಷನೋ ಅಂತಾನೆ. ಫಸ್ಟ್ ಅವ್ನ ಅಕೌಂಟ್ಗೆ ಹಾಕ್ಬಿಡೋಣ. ಗುರು, ನಿಮ್ಗೆ ಏನೇನೋ ಇಟ್ಕೊಂಡು ಸಿನಿಮಾ ಇಂಡಸ್ಟ್ರಿಗೆ ಬರೋರಿಗೆ ನಾನೇನು ಹೇಳಲ್ಲ. ಈ ರೀತಿನಲ್ಲಿ ಮಾಡೋಕ್ಕೋದ್ರೆ ಎಲ್ಲೋ ಅಲ್ಲೂ ಒಬ್ರು ಗೆಲ್ಬೋದು, 99 ಜನ ತಿರ್ಗಾನೂ ಸಹ ಸೋಲ್ತಾನೆ. ಸಿನಿಮಾದಲ್ಲಿ ದುಡ್ಡೇ ಇಲ್ವಾ ಅಂತ ಹೇಳಿದ್ರೆ ದುಡ್ಡಿದೆ ಸರ್, ಅದು ನಮಗೆ ಸಿಗ್ತಾ ಇಲ್ಲ ಅಷ್ಟೇ. ಸಿನಿಮಾ ಮತ್ತು ಅಗ್ರಿಕಲ್ಚರ್ ಎರಡೂ ಒಂದೇ ರೀತಿ. ಅವೆಲ್ಲ ಮಾಡಿ ಬಿಡುಗಡೆ ಆದ ತಕ್ಷಣವೇ ನಮ್ಮ ಜನಗಳು ಇವತ್ತಿನ ದಿನ ಅಂತೂ ಕಾಯ್ತಾ ಇರ್ತಾರೆ ಬೈಯೋಕ್ಕೆ. ಸಿನಿಮಾ ನೋಡ್ಕೊಂಡು ಹೋಗ್ತಾ ಇದ್ರು ಮೊದಲು, ಹಂಗಲ್ಲ. ಇವಾಗ ನನಗೆ ಇಲ್ಲಿ ಬೇಕು, ಇಲ್ಲೇ ನಿಲ್ಲಿಸ್ಕೊಂಡು ನೋಡ್ತೀನಿ. ನಾನು ಇಲ್ಲೇನಿದೆ ನೋಡ್ತೀನಿ, ಇಲ್ಲಿ ಅವನು ಕ್ಯಾಮ್ರಾ ಯಾವ ಆ್ಯಂಗಲ್ನಲ್ಲಿ ಇಟ್ಟಿದ್ದಾನೆ ನೋಡ್ತೀನಿ. ಇಂಥ ಒಂದು ಟೈಮ್ನಲ್ಲಿ ಸಿನಿಮಾ ಮಾಡಬೇಕು ಅಂದರೆ ಗಂಡಿಗೆ Investing in cinemas without cinema knowledge is injurious to you, your family, and the audience too. Annadata sukhi bhava. ಆದರೆ ನಾಗೇಶ್ ಕುಮಾರ್ ಅವರು ಈ ಸದ್ಯ ಒಂದು ದೊಡ್ಡ ಬಜೆಟ್ ಫಿಲಮ್ಮು 70% ಕಂಪ್ಲೀಟ್ ಆಗಿ ನಿಂತಿದೆ. ಇನ್ನು 30% ಯಾವಾಗ ಕಂಪ್ಲೀಟ್ ಆಗುತ್ತೋ ಗೊತ್ತಿಲ್ಲ ಅಂತ. ಆದರೂ ನನಗೆ ಗೊತ್ತಿರೋ ಹಾಗೆ ನಾಗೇಶ್ ಕುಮಾರ್ ಅವರು ಸಿನಿಮಾ ರಂಗದಿಂದ ಏನು ದೂರ ಉಳಿಯಲ್ಲ, ಅವ್ರು ಸಿನಿಮಾ ಮಾಡ್ತಾನೆ ಇರ್ತಾರೆ ಅನ್ನೋದು ನನ್ನ ನಂಬಿಕೆ. ಬಟ್ ಅದು ಯಾವ ರೀತಿ ಕಂಟೆಂಟ್ ಮೇಲೆ ಮಾಡ್ತೀರಾ, ಯಾವ ಥರ ಏನೋ ಪ್ಲ್ಯಾನ್ಗಳಿದೆ ಫ್ಯೂಚರಲ್ಲಿ ಅಂತ ಹೇಳ್ಬೋದು ಸರ್? ಇಲ್ಲ ಸರ್, ಇರೋದನ್ನು ನೇರವಾಗಿ ಹೇಳ್ತೀನಿ. ನಾನು ರಿಸ್ಕ್ ತೊಗೊಂಡು ಮಾಡಬೇಕಾಗಿದೆ. ನೋಡಿ ಸರ್, ನಾನು ಹೇಳ್ತೀನಲ್ಲ, ನಾನು ಮಾಡಿರೋ ಸಿನಿಮಾಗಳು ಇಲ್ಲಿವರೆಗಿದ್ದು ಏನು 3 ಹೆಸರು ಹೇಳಿದೆ, ಅದು ಆ ದಿನದಲ್ಲಿ ಅಮೆಝಾನ್ ಪ್ರೈಮ್ಗೂ ಹೋಗಿತ್ತು, ಸ್ಟಾರ್ ಸುವರ್ಣ ಟಿ ವಿಗೂ ಕೊಟ್ಟಿದ್ದೆ, ಕಲರ್ಸ್ಗೂ ಕೊಟ್ಟಿದ್ದೆ. ಎಲ್ಲದನ್ನೂ ಕೊಟ್ಟಿದ್ದೆ ಅಂದರೆ ಅವ್ರು ತೊಗೊಂಡಿದ್ದಾರೆ ಅಂದರೆ ತಮಗೂ ಗೊತ್ತು, ಅಷ್ಟು ಸುಲಭವಾಗಿ ತೊಗೊಳ್ಳಲ್ಲ. ಒಂದು ಸ್ಟಾರ್ ಕ್ಯಾಸ್ಟು ಇನ್ನೊಂದು ಮತ್ತೊಂದು ನೋಡಿ ಅವರು ತೊಗೊಳ್ತಾಯಿದ್ರು. ಹೌದು. ಈಗ ನಂದು ಏನಾಗಿದೆ, ಇದನ್ನು ಅವರು ತೊಗೊಳ್ತಾರೆ ಇಲ್ಲ ಅನ್ನೋ ಗ್ಯಾರಂಟಿ ಇಲ್ಲ. ಯಾಕೆ ಅಂದರೆ ತಗೊಳ್ಳೋ ಸೂಚನೆಗಳು ತುಂಬಾ ಕಡಿಮೆ ಆಗಿದ್ದಾವೆ. ನಾನು ಥಿಯೇಟ್ರನ್ನೇ ನಂಬ್ಕೊಂಡು ಬರ್ತೀನಿ ಅನ್ನೋದಕ್ಕೆ ನಾನು ಇವತ್ತಿನ ದಿನ ಹೊಸದಾಗಿ ಸಿನಿಮಾ ಮಾಡಿರೋನಲ್ಲ. ಸಿನಿಮಾ ರಂಗದಲ್ಲಿ ನನಗೂ ಸಹ ಆಲ್ರೆಡಿ 10 ವರ್ಷದ ಅನುಭವ ಆಗಿದೆ. 10 ವರ್ಷದ ಅನುಭವದ ಜೊತೆಗೆ ಮೊನ್ನೆ ನಾನು ಬರೆದು ಇದ್ದೀನಿ, 1000 ಸಿನಿಮಾಗಳು ಏನಾಗಿದ್ದಾವೆ ಅಂತ ನಾನು ಬರೆದಿದ್ದೀನಿ. ಫ್ರಮ್ ಪಾಸ್ಟ್ 6 years ಬಿಡುಗಡೆ ಆಗಿದ್ದ ಕನ್ನಡದ 1000 ಸಿನಿಮಾಗಳು ಏನಾಗಿದೆ ಅನ್ನೋದನ್ನು ಒಂದು ಆ್ಯಾವ್ರೇಜ್ ಇದನ್ನು ತೊಗೊಂಡು ಬರೆದಿದ್ದೀನಿ. ಅದರಲ್ಲಿ 700 ಸಿನಿಮಾಗಳು ಸೇಲೇ ಆಗಿಲ್ಲ. ಅದು ಏನೋ 50,000 ಹೇಳಿದ್ರಲ್ಲ, 25,000 50,000ಕ್ಕೆಲ್ಲ ಒಂದು ಹಾರ್ಡ್ ಡಿಸ್ಕು ಬರಲ್ಲ ಸರ್. ಅದಕ್ಕೆ ಕೊಟ್ಟಿರ್ತಕ್ಕಂಥದ್ದು ಮತ್ತು ಇಲ್ಲಿ ಇನ್ನೊಂದೇನು ಗೊತ್ತಾ, ಅದು ಕೊಟ್ಬಿಟ್ಟು ನಮ್ಮವರೇನೆ ನೋಡಿ ನಮ್ಮದು ಆ ಚಾನಲ್ಗೆ ಹೋಗಿದೆ, ಈ ಚಾನಲ್ಗೆ ಹೋಗಿದೆ, ಇನ್ನೊಂದು ಚಾನಲ್ಗೆ ಹೋಗಿದೆ ಅನ್ನೋರು ನಮಗೂ ಗೊತ್ತು. ಯಾಕೆಂದ್ರೆ ನನಗೇ ಆಗಿದೆ. ಓಕೆ, ನಾವು ಎಷ್ಟು ಕಷ್ಟಪಟ್ಟಿರ್ತೀವಿ ಅನ್ನೋದು ಅದು ಬೇರೆ ವಿಚಾರ. ಆದರೆ ಕೆಲವರು ಒಬ್ಬರು ಕಲಾವಿದರೆ ನನಗೆ ಬಂದಿದ್ದು ವಿಚಾರ. ನಂದು ಒಂದು ಸಿನಿಮಾ ಅಂತು ಕಲಾವಿದರು ಹೇಳಿರೋದು, ನನ್ನ ಸಿನಿಮಾ ಅಮೆಝಾನ್ ಪ್ರೈಮ್ಗೆ ಹೋಗಿದೆ, ನಿಮಗೆ ಗೊತ್ತುಂಟಾ? ಗೊತ್ತಿದೆಯಾ ನಿಮಗೆ? ನನ್ನ ಸಿನಿಮಾ ಹೋಗಿದೆ, ಅದು ಟಿ ವಿಗೂ ಹೋಗಿದೆ, ಥಿಯೇಟ್ರ್ನಲ್ಲೂ ಗೆದ್ದಿದೆ ಅಂತ ಅವ್ರು ಹೇಳಿದ್ರು ಸತ್ಯ. ಆದರೆ ಎಷ್ಟು ಬಂತು, ನನಗೆ ಏನು ಬಂತು, ಇವೆಲ್ಲ ಲೆಕ್ಕ ಹಾಕೊಂಡು ಹೋದಾಗ ನಾವೇನು ದುಡ್ಡಿಂದ ಹೋಗೋರಲ್ಲ. ಓಕೆ, ನನಗೆ ಹೇಳ್ತಾ ಇದ್ದೀನಲ್ಲ, ದೇವರು ಎಲ್ಲ ಕೊಟ್ಟಿದೆ. ಆದರೆ ಅನ್ವಾಂಟೆಡಾಗಿ ಬಂದು ಇವಾಗ ನನಗೆ ನನಗೆ ಇಲ್ಲಿ 1,000 ರೂಪಾಯಿ ಹಾಕಿದ್ದೀನಿ, ನಾನು ಅಟ್ಲೀಸ್ಟ್ 1,010 ರೂಪಾಯಿ ಬರುತ್ತೆ ಅನ್ನೋ ಗ್ಯಾರಂಟಿ ಇದ್ದರೆ ಓಕೆ. 1,000 ರೂಪಾಯಿ ಹಾಕ್ಬಿಟ್ಟು ಇವತ್ತಿನ ದಿನ ಹಿಂದಕ್ಕೆ, ಇವತ್ತಿನ ದಿನ ಇರೋ ಕನ್ನಡ ಸಿನಿಮಾ ಇಂಡಸ್ಟ್ರಿ 10 ರೂಪಾಯಿ ಬರೋದು ಕಷ್ಟ ಅಂತಿದೆ. ಎಲ್ಲರೂ ಏನಕ್ಕೆ ಕೇಳ್ತಾರೆ ಸಿನಿಮಾ ಅಂದರೆ, ಆದಮೇಲೆ ರಿಲೀಸ್ ಆದಮೇಲೆ ಯೂಟ್ಯೂಬಿಗೆ ಕೇಳ್ತಾರೆ. ಫೇಕ್ದು ಬೇರೆ, ಫೇಕ್ದು ಬೇಕಾದ್ರೆ 2 ನಿಮಿಷ ಮಾತಾಡ್ತೀನಿ, ಫೇಕ್ ಹೆಂಗೆ ಮಾಡ್ತಾರೆ ಅಂತ ಕೇಳೋದೇ ಅಷ್ಟೇ. ನಿಮ್ಗೆ 50,000 ರೂಪಾಯಿ ತೊಗೊಳ್ತೀವಿ,
75,000ಕ್ಕೆ ತೊಗೊಳ್ತೀವಿ ಸರ್, ನಾನು ಒಬ್ಬ ಇದಕ್ಕೇನೆ ಅಷ್ಟು ಕೊಟ್ಬಿಟ್ಟಿದ್ದೀನಿ ಸರ್ ಅಂತ ಹೇಳಿದ್ರು. ಯಾರೋ ಒಬ್ಬ ಪೋಷಕ ನಟಂಗೆ ನಾವು 1.5 ಲಕ್ಷ ಕೊಟ್ಟಿದ್ದೆ ಸರ್, ಅವ್ರ ವ್ಯಾಲ್ಯೂ ಏನು ಸರ್ ಅಂತ ಹೇಳಿದ್ರು. ರೀ ಗೊತ್ತು ಬಣ್ರಿ ಅಂತ ಹೇಳ್ತಾರೆ ಅವರು. ಅವರನ್ನು ಇಟ್ಕೊಂಡ್ಬಿಟ್ಟು ಎಷ್ಟು ಬರಬೇಕಾಗಿತ್ತು ಹಂಗ ನಿಮಗೆ ಥಿಯೇಟ್ರಿಂದ ಅಂತಲೂ ಕೇಳ್ತಾರೆ. ಇವೆಲ್ಲ ಆಬ್ವಿಯಸ್ಲಿ ರೈಟ್. ಹೌದು, ಇವತ್ತಿನ ದಿನ ಇಂಡಸ್ಟ್ರಿ ಹಂಗೆ ಬಂದಿದೆ. ಜೊತೆಗೆ ಇನ್ನೊಂದು ವಿಚಾರ ಏನಪ್ಪ ಅಂದರೆ, ಈ ಒಂದು ರೈಟ್ಸ್ ಬಗ್ಗೆ ನಾನು ಹೇಳ್ತಿದ್ದೆ ಸರ್. ಇಲ್ಲಿ ಸಿನಿಮಾ ಇಂಡಸ್ಟ್ರಿನೇ ಇವತ್ತಿನ ದಿನ ಏನಾಗಿದೆ ಅಂದರೆ ಬರೀ ಸುಳ್ಳು ಹೇಳೋರು ಸೇರ್ಕೊಂಡ್ಬಿಟ್ಟಿದ್ದಾರೆ. ಅದೆಷ್ಟು ಲೆವೆಲ್ನಲ್ಲಿ ಸುಳ್ಳು ಹೇಳೋರು ಬಂದು ಸೇರ್ಕೊಂಡ್ಬಿಟ್ಟಿದ್ದಾರೆ ಅಂದರೆ ನೀವು ನಂಬಕ್ಕಾಗಲ್ಲ, ಅಷ್ಟು ಲೆವೆಲ್ಲು. ಯಾವ್ಯಾವ ರೀತಿಯಿಂದ ಸುಳ್ಳು ಹೇಳಬೇಕು, ಏನೇನು ಮಾಡಬೇಕು ಎಲ್ಲ ಮಾಡ್ತಾಯಿರ್ತಾರೆ. ನಿರ್ಮಾಪಕನಾಗಿ ನನಗೆ ಗೊತ್ತಿರುತ್ತೆ ನನಗೇನಾಗಿದೆ ಎತ್ತ ಅಂತ. ನಂದೇ ಯಾವುದೋ ಒಂದು ಸಿನಿಮಾಗೆ 2.5-3 ಕೋಟಿ ಲಾಭ ಮಾಡಿದ್ರಂತೆ ಅಂತಲೂ ಹೇಳಿದರು. ಓಕೆ, ಲಾಭ ಮಾಡಿಲ್ಲ, ಒಂದು ಸಕ್ಸಸ್ ಆಗಿತ್ತು ಗಣಿ ಕ್ಯಾಂಪಸ್ ಅನ್ನೋದು. ಜನ ಹೇಳ್ಕೊಳ್ಳೋದು ಅಲ್ಲ, ಅವ್ರೇನೋ ಹುಡುಕ್ತಾ ಇರ್ತಾರೆ. ಓಕೆ, ನಾನು ಹೇಳ್ತೀನಲ್ಲ 50 ಡೇಸ್ ಓಡ್ತು, ಆಮೇಲಿಂದ ಪ್ರೈಮ್ಗೆ ಹೋಯ್ತು, ಜನ ಎಂಟರ್ಟೈನ್ಮೆಂಟ್ ಇವಾಗೂ ಟಿ ವಿ ಚಾನಲ್ಗೂ ಕೊಟ್ಟಿದ್ದೀನಿ. ಇಟ್ಸ್ ಎ ಗುಡ್ ಮೂವಿ. 3 ಕೋಟಿ ನಿಜಕ್ಕೂ ಲಾಭ ಬಂತ? ಇಲ್ಲ. ಯಾಕೆ ಈ ರೀತಿ ಸುಳ್ಳನ್ನು ಆ್ಯಸ್ ಎ ಪ್ರೊಡ್ಯೂಸರಾಗೆ ನಮಗೆ ಗೊತ್ತಿರುತ್ತೆ ಇಲ್ಲಿ ಏನು ಎತ್ತ ಅನ್ನೋದು. ಆಮೇಲೆ ಏನು ಮಾಡ್ತಾನೆ, ಅಲ್ಲಿ ರಿಲೀಸಿಗೆ ಬಂದಿರುತ್ತೆ ಸಿನಿಮಾಗಳು, ಕೆಳಗಡೆ ಡಿಸ್ಟ್ರಿಬ್ಯೂಟರು ಪ್ರೊಡ್ಯೂಸರ್ಗಳ ನಂಬರ್ ಇರುತ್ತೆ. ಆ್ಯಕ್ಚುಯಲ್ ಪ್ರೊಡ್ಯೂಸರ್ ನಂಬರ್ ಅಲ್ಲೆಲ್ಲ ಮುಂಬೈನಲ್ಲಿ ಅಂತ ಹೇಳ್ತಾನೆ. ಅವ್ನು ಗಾಂಧಿನಗರದ ಯಾವುದೋ ಸೈಡ್ನೆಲ್ಲ ಬಿಡಿ ಗಿಡಿ ಹೊಡ್ಕೊಂಡು ಎಣ್ಣೆ ಹೊಡ್ಕೊಂಡು ಕೂತಿರ್ತಾನೆ. ಅವನು ಅಲ್ಲಿಂದ ಶುರು ಮಾಡ್ತಾನೆ. ನಿಮ್ಮ ಸಿನಿಮಾನ 75 ಲಕ್ಷ ಕೊಡಿಸ್ತೀನಿ, 80 ಲಕ್ಷ ಕೊಡಿಸ್ತೀನಿ, 1 ಕೋಟಿಗೆ ಕೊಡಿಸ್ತೀನಿ. ತುಂಬ ಆಗಿ ನಾನು ಚೇಂಬರ್ವರೆಗೂ ಬಂದಿತ್ತು ಓದಿದ್ರದ್ದು ವಿಚಾರ. ನಾನು ಏನಿಲ್ಲ, ಮುಗ ನಾನು ಅವನಿಗೆ ಹೇಳಿದ್ದೆ ಅಷ್ಟೇ, ನೀ ಎಲ್ಲಿದೆಯಾ ಬಾಗುರು, ನಿನ್ನ ಮುಖ ವಿಡಿಯೋ ಕಾಲಲ್ಲಿ ತೋರಿಸೋಂಗಾದ್ರೆ. ನೀನು ಬರೀ ವಾಟ್ಸಪ್ ಕಾಲ್ ಮಾಡ್ಕೊಂಡಿದ್ದೀಯಲ್ವಾ, ವಾಟ್ಸಪ್ ಕಾಲಲ್ಲಿ ನನಗೂ ಗೊತ್ತು, ಬೇಕು ಅಂದರೆ ನಾನು ಬೇರೆ ಇನ್ನೊಂದು ಮೊಬೈಲ್ ಇಟ್ಕೊಂಡು ಹಿಂಗೆ ರೆಕಾರ್ಡ್ ಇಟ್ಕೊಳ್ಬೋದು, ಅದೇನು ನೆಸೆಸಿಟಿ ಇಲ್ಲ. ನೀನು ಯಾವನೋ ತೋರಿಸು. ನನ್ನ ಹತ್ರ 100 ಅಗ್ರಿಮೆಂಟ್ಗಳು ಬಿದ್ದಿದ್ದಾವೆ ಸರ್. ಭೋಜ್ಪುರಿಗೆ ಯಾವತ್ತೋ 60 ಲಕ್ಷಕ್ಕೆ ಅಂದರು. 2 ಲಕ್ಷ ನನ್ನ ಹತ್ರನೇ ಸ್ಟಾರ್ಟಿಂಗ್ ನಾನು ಮೋಸ ಹೋಗಿದ್ದದೊಂದೇ. 2.25 ಲಕ್ಷ ತಿಂದ್ಬಿಟ್ಟದ. ಅಯ್ಯೋ, ನಡೀತಾ ಇದೆ. ಇವತ್ತಿನ ದೊಡ್ಡ ನಿರ್ದೇಶಕರದ್ದೇ ಒಬ್ರದ್ದಾಯ್ತಲ್ಲ ಮೊನ್ನೆ 4 ಲಕ್ಷನೋ 4.25 ಲಕ್ಷನೋ ಮೋಸ ಮಾಡಿದ್ರು ಅಂತ. ನೋಡಿ, ಹೀಗೆ ಏನಂದರೆ ನಿರ್ಮಾಪಕಂಗೆ ಏನಾಗಿ ಹೋಗುತ್ತೆ ಅವಾಗ, ಅಯ್ಯೋ ನಾನು ಖರ್ಚು ಮಾಡಿದ ದುಡ್ಡು ಇಲ್ಲೇ ಬಂದುಬಿಡ್ತಾ ಇದೆಯಲ್ಲ ಗುರು, ಯಾವನೋ ಒಬ್ಬ ಅವ್ನು ಕೇಳ್ತಾ ಇರೋದು 2 ಲಕ್ಷನೋ 3 ಲಕ್ಷನೋ ಅಂತಾನೆ. ಫಸ್ಟ್ ಅವ್ನ ಅಕೌಂಟ್ಗೆ ಹಾಕ್ಬಿಡೋಣ, ನಾಳೆ ಮುಂಬೈಗೆ ಕರ್ಕೊಂಡು ಹೋಗ್ತಾನೆ, ಫ್ಲೈಟ್ ಹತ್ಕೊಂಡು ಹೋಗೋಣ, ಆಮೇಲೆ ಅಷ್ಟೇ ಅವನು ಮುಗೀತು. ಪ್ರತಿ ಕ್ಷಣದಲ್ಲೂ ಎಲ್ಲಿವರೆಗೆ ಈ ಮೋಸಗಳು ಈ ರೀತಿದ್ದು ಆಗ್ತಾ ಇರ್ತವೆ. ಇದನ್ನೆಲ್ಲ ಯಾರು ನಾವು ಇಂಡಸ್ಟ್ರಿಯವ್ರು ನಾವು ಇವತ್ತಿನ ಕಂಟ್ರೋಲ್ ಮಾಡ್ತಾ ಇಲ್ಲ, ಮಾಡಬೇಕಾಗಿದೆ. ನಾನು ಹೇಳ್ತೀನಲ್ಲ ಸರ್, ಬಯ್ಯರ್ಸು ಕನ್ನಡ ಸಿನಿಮಾಗೆ ಯಾರು ಅನ್ನೋದು ಗೊತ್ತಿರ್ಬೇಕು ಸರ್. ಅವ್ನು ಎಷ್ಟಕ್ಕಾರ ತೊಗೊಳ್ಳಿ, ನಮ್ಮ ವಾಣಿಜ್ಯ ಮಂಡಳಿಗಿರ್ಬೋದು, ನಿರ್ಮಾಪಕರ ಸಂಘಕ್ಕೆ ಇರಬೇಕು, ಇಂಥವ್ರು ಮಾತ್ರ ಆ್ಯಕ್ಚುಲ್ ಬಯ್ಯರ್ಸಪ್ಪ ಇಲ್ಲಿರೋದು. ಏನು ಬರೀ ನಾವು ರಿಜಿಸ್ಟ್ರ್ ಮಾಡೋಕ್ಕೆ ಏನಕ್ಕೆ ಹೋಗಬೇಕಾಗಿದೆ ವಾಣಿಜ್ಯ ಮಂಡಳಿಗೆ? ಹೌದು, ಟೈಟಲ್ ರಿಜಿಸ್ಟರ್ ಮಾಡೋಕ್ಕೆ ಅಷ್ಟೇ ನಮ್ಮ ಕೆಲಸ ಇರೋದು. ನೋಡಿ, ಅಲ್ಲಿರೋ ನಿರ್ಮಾಪಕರಿಗೆ ಇವಾಗ ಆ್ಯಕ್ಟಿವ್ ಆಗಿರೋರು ನಮ್ಮಂಥವ್ರಿಗೆ ಅಂದರೆ ಇವೆಲ್ಲ ಗೊತ್ತಿರುತ್ತೆ. ಅದು ಬಿಟ್ಟರೆ ಇನ್ನೇನಾಗ್ತದೆ, ಇದೆಲ್ಲವೂ ಬಂದುಬಿಡ್ಬೇಕಲ್ಲಿ. ಟ್ರಾನ್ಸ್ಪರೆಂಟ್ ಆಗಿರಬೇಕು. ತಾಕತ್ತಿದ್ದವನು ಸಿನಿಮಾ ಮಾಡ್ತಾನೆ, ಹೌದು, ಇಲ್ವಾ ನಿಲ್ಲಿಸ್ತಾನೆ ಅಷ್ಟೇ. ಸರ್, ಇಲ್ಲಿ ತನಕ ಬಂದು ನಮ್ಮ ಈ ಕಾರ್ಯಕ್ರಮಕ್ಕೆ ನಾವು ಆಹ್ವಾನ ಮಾಡಿದ್ವಿ. ನೀವು ಇಲ್ಲಿ ತನಕ ನಿಮ್ಮ ಟೈಮ್ನಲ್ಲಿ ಮಾಡಿಕೊಂಡು ಇಲ್ಲಿ ತನಕ ಬಂದು ನಿಮ್ಮ ಒಂದು ಸಿನಿ ಜರ್ನಿನ ಮತ್ತು ಯಾವ ರೀತಿ ಯಾರಾದರೂ ಒಬ್ಬರು ಸಿನಿಮಾ ಮಾಡಬೇಕು ಅಂದರೆ ಯಾವ ರೀತಿ ಮೋಸ ಹೋಗ್ದಲೇ ಅವರು ಯಾವ ರೀತಿ ಹೋಮ್ವರ್ಕ್ ಮಾಡಿಕೊಂಡು ಸಿನಿಮಾ ಇಂಡಸ್ಟ್ರಿ ಒಳಗೆ ಬರಬೇಕು. ಪ್ರಸ್ತುತ ಕಾಲದಲ್ಲಿ ಸರಿಯಾಗೂ ಇಲ್ಲ ಇಂಡಸ್ಟ್ರಿ, ಎಷ್ಟೇ ಬಂಡವಾಳ ಹುಡಿದ್ರೂ ತಿರುಗಿ ಬರಲ್ಲ. ನಿಮ್ಮ ಸ್ಟೇಕಲ್ಲಿ ನೀವು ಹಾಕಿ ಓಕೆ ಅಪ್ಪ ನಂಗೆ ಬರದೇ ಇದ್ರೂ ಪರವಾಗಿಲ್ಲ ಅಂದ್ರೇ ಬನ್ನಿ ಅನ್ನೋ ಮಾತುಗಳನ್ನೂ ಹೇಳಿದ್ದೀರಾ. ಆದರೆ ನಾವು ಯಾರನ್ನೂ ನಿಲ್ಸೋಕ್ಕಾಗೋದಿಲ್ಲ. ಸಿನಿಮಾ ಅದೇ ನಿರ್ಮಾಪಕರು ಬಂದೇ ಬರ್ತಾರೆ. ಆದರೆ ನಿಮ್ಮ ಎಕ್ಸ್ಪೀರಿಯನ್ಸಸ್ನ ನೀವೆಲ್ಲೆಲ್ಲಿ ಮೋಸ ಹೋದ್ರಿ, ಹೇಗಾಯಿತು ಅಂತ ಹೇಳಿದ್ರಿಂದ ಅವರು ಅದನ್ನು ತಿದ್ದುಕೊಂಡು ಒಳಗೆ ಬರಲಿ ಅನ್ನೋದು ನಮ್ಮ ಆಶೆ. ಸರ್, ಇವಾಗ ಇನ್ನೂ ಒಂದು ಕೊನೆಯದಾಗಿ ಹೇಳ್ತೀನಿ. ನಾನು ಮೋಸ ಹೋದೆ ಅಂತ ಹೇಳಿದ್ನಲ್ಲ, ತುಂಬ ಸಣ್ಣದಾಗಿ ಮಾತ್ರ ನಾನು ಮೋಸ ಹೋಗಿದ್ದು. ನಂದು ಇನ್ನು ಮಿಕ್ಕಿದ್ದೆಲ್ಲವೂ ಸಹ ನಾನು ಏನೇನು ಬಿಸ್ನೆಸ್ ಮಾಡಿದ್ದೀನಿ ಆಫ್ಟರ್ ದಟ್ ನಾನು ಹೇಳಿದ್ನಲ್ಲ, ಥ್ರೂ ಆನ್ಲೈನ್ ಪೇಮೆಂಟ್. ಏನು ಕಮಿಷನ್ ಕೊಡಬೇಕು ಕ್ಲಿಯರಾಗಿ ನಾನು ಕಮಿಷನ್ ಕೊಟ್ಟಿದ್ದೀನಿ. ಕೇಳಿ, ನನ್ನ ಸಿನಿಮಾ ಕಮಿಷನ್ ಇಲ್ಲದೆ ನಮ್ಮ ಸಿನಿಮಾ ಇಂಡಸ್ಟ್ರಿ ಇಲ್ಲ. ನನ್ನ ಎಲ್ಲ ಸಿನಿಮಾಗಳು ಏನೇನೋ ಆಗಿದ್ದಾವೆ ಅಫಿಷಿಯಲ್ ಆಗಿ, ಅದು ಯಾರೋ ಒಬ್ರಿಗೆ ಗೊತ್ತಿಲ್ಲದೆ ಮಾಡಿಲ್ಲದೆ ಅಂತಲ್ಲ, GST ಬಿಲ್ನಲ್ಲೇ ನಾನು ಪೇಮೆಂಟು ಮಾಡಿದ್ದೀನಿ.
ನಾನು ಮೋಸ ಹೋಗಿರೋದು ಅನ್ನೋದು ತುಂಬಾ ಕಡಿಮೆ, ನಮ್ಗೆ ಗೊತ್ತಾಗೋಯ್ತು ಆಮೇಲೆ. ಹೌದು, ಅದೇ. ಮತ್ತೆ ಎಲ್ಲರ ಸಂಬಂಧ 100% ಚೆನ್ನಾಗಿ ಗೊತ್ತು ಇದೆಯಲ್ಲ, ನಾವೆಲ್ಲ ಒಟ್ಟಿಗೆ ಸೇರಿ ಎಲ್ಲ ಮಾತಾಡಿ 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 ಯಾರೋ 70-80 ಲಕ್ಷ ಹೊಡ್ಸ್ಕೊಂಡಿರೋರೆಲ್ಲ ನಿಮ್ಗೆ ಎಲ್ಲ ಇದ್ದಾರೆ. ನಮ್ದು 2 ಲಕ್ಷ 70 ಲಕ್ಷ 80 ಲಕ್ಷ ಎಲ್ಲ ಕೊಟ್ಬಿಟ್ಟು ಅದು ಯಾವ ಲೆವೆಲ್ನಲ್ಲಿ ಕೊಟ್ರು ಅಂತ ತಮಗೂ ಗೊತ್ತಿದೆ ಅದನ್ನೆಲ್ಲ. ಹೌದು. ಸೊ ಅವೆಲ್ಲ ನೋಡಿದಾಗ ಎಲ್ಲೋ ಒಂದು ಕಡೆ ಇವತ್ತಿನ ದಿನ ಹೇಳಬೇಕು ಅಂದರೆ ಸರ್, ನಾನು ಹೇಳಿದ್ನಲ್ಲ 2 ಪಾಯಿಂಟು. ಗುರು, ನಿಮ್ಗೆ ಏನೇನೋ ಇಟ್ಕೊಂಡು ಸಿನಿಮಾ ಇಂಡಸ್ಟ್ರಿಗೆ ಬರೋರಿಗೆ ನಾನೇನು ಹೇಳಲ್ಲ, ಅದು ನಿಮ್ಮ ಇಷ್ಟ. ಸಿನಿಮಾನೇ ಪ್ರೀತಿಸೋರು, ಸಿನಿಮಾ ಅಂದರೆ ಅದಕ್ಕೆ ಒಂದು ಒಂದು ಒಳ್ಳೆ ಜಾಗದಲ್ಲಿ ನಾವೆಲ್ಲ ಇಟ್ಕೊಂಡಿರೋರು. ನಮ್ಮಂಥವ್ರು ನಾನು ಹೇಳಬಹುದು ಏನಪ್ಪ ಅಂದರೆ, ದುಡ್ಡು ನಿಮಗೆ ಸರ್ಪ್ಲಸ್ ಆಗಿದ್ರೆ ಮಾತ್ರ ಸಿನಿಮಾಗೆ ತಂದು ಹಾಕಿ. ನಾನು ಸಾಲ ಮಾಡಿ ಹಾಕ್ತೀನಿ, ನಾನೆಲ್ಲೋ ಲೋನ್ ತೊಗೊಂಡು ಹಾಕ್ತೀನಿ, ನನ್ನ ಹತ್ರ ಕಥೆಗಳಿದ್ದಾವೆ. ನಾವು ಚಿನ್ನ ಅಡ್ಬಿಟ್ಟು ಮಾಡ್ತೀನಿ, ತಾಯಿದು ಅದೆಷ್ಟೋ ಯಾರೋ ಕೊಟ್ಟಿದ್ದನ್ನು 300 ಗ್ರಾಮನ್ನು ಎಲ್ಲ ಇಟ್ಬಿಟ್ಟು ಸಿನಿಮಾನ ಮಾಡಿಸ್ತೀನಿ, ತೋಟ ಮಾಡಿಬಿಟ್ಟು ಮಾಡಿಸ್ತೀನಿ, ಫ್ರೆಂಡ್ಸ್ಗಳ ಹತ್ರ ಕೋಟಿ ತೊಗೊಂಡು ಮಾಡ್ತೀನಿ. ಮಾಡಬೇಡಿ. ನಿಮ್ಮ ಹತ್ರ ದುಡ್ಡಿದೆ, ಪರವಾಗಿಲ್ಲ, ರಿಸ್ಕ್ ತೊಗೊಳ್ತೀನಿ ಅನ್ನೋದವ್ರು ಮಾತ್ರ ಮಾಡಿ. ಈ ರೀತಿಯಲ್ಲಿ ಮಾಡೋಕ್ಕೋದ್ರೆ ಎಲ್ಲೋ ಅಲ್ಲೂ ಒಬ್ರು ಗೆಲ್ಬೋದು, 99 ಜನ ತಿರ್ಗಾನೂ ಸಹ ಸೋಲ್ತಾನೆ ಇರ್ತಾರೆ. ಅದು ಕಾಣ್ತಾ ಇರೋದು ಕಣ್ಣೆದುರಿಗೆ. ಮೊದಲಾಗಿದ್ದರೆ ಯಾರಿಗೂ ಗೊತ್ತಾಗ್ತಾ ಇದ್ದಿಲ್ಲ. ಇವತ್ತಿನ ದಿನ ವಿಜಯ್ ಸೇತುಪತಿಯವರು ಒಂದು ಇದು ಮಾಡಿದ್ದಾರೆ. ಇವತ್ತು ಅವರೇ ಏನಂತ ಹೇಳಿದ್ದಾರೆ ಅಂದರೆ, ನೋಡಿ ಸರ್, ಇವಾಗ ಎಲ್ಲರೂ ಓಪನ್ ಅಪ್ ಆಗ್ತಾ ಇದ್ದಾರೆ, ಇರೋದನ್ನು ತಿಳಿಸ್ಬೇಕು ಯಾರಿಗೆ ಆದ್ರೂ. ವಿಜಯ್ ಸೇತುಪತಿ ಇವತ್ತಿನ ದಿನ 3 ದಿನದ ಹಿಂದಿನ ಒಂದು ಆರ್ಟಿಕಲ್ಲು, ಅವರದ್ದೇನೆ ಒಂದು ಇಂಟರ್ವ್ಯೂನಲ್ಲಿ ಹೇಳಿದ್ದಾರೆ, ಅವರು ಪ್ರೊಡಕ್ಷನ್ ಮಾಡಿದ್ದ ಎಲ್ಲ ಸಿನಿಮಾದಿಂದನೂ ಅವರಿಗೆ ಲಾಸ್ ಆಗಿದೆ ಅಂತ. ಅವರು ನನಗೆ ಒಂದು ಸಿನಿಮಾ ಮಾಡಿ ನಿಲ್ಲಿಸಿದ್ದಿಲ್ಲ, ಮಾಡಿದ್ದಾರೆ. ಅವರು ಹೇಳಿದ್ರು, ಅಂದರೆ ಸಿನಿಮಾದಲ್ಲಿ ದುಡ್ಡೇ ಇಲ್ವಾ ಅಂತ ಹೇಳಿದ್ರೆ, ದುಡ್ಡಿದೆ ಸರ್, ಅದು ನಮಗೆ ಸಿಗ್ತಾ ಇಲ್ಲ ಅಷ್ಟೇ. ಸಿನಿಮಾ ಮತ್ತು ಅಗ್ರಿಕಲ್ಚರ್ ಎರಡೂ ಒಂದೇ ರೀತಿ. ಅಲ್ಲಿ ಯಾರು ವ್ಯವಸಾಯ ಮಾಡೋರು, ಅನ್ನದಾತರು, ಅವರು ಬೆಳೀತಾರೆ. ಈ ಕಡೆಯಿಂದ ನಾವುಗಳು ಒಂದು ಸಿನಿಮಾನ ರೆಡಿ ಮಾಡ್ತೀವಿ. ಎರಡೂ ಮಾರ್ಕೆಟಿಗೆ ಬರುವಷ್ಟೊತ್ತಿಗೆ ತುಂಬ ಜನ ನಮ್ಮ ಜೊತೆಗೆ ಬರ್ತಾರೆ. ಇಲ್ಲೆಷ್ಟು ಜನ ಬರ್ತಾರೋ ಒಂದು ಇದಾಗೋರಿಗೆ, ಸಿನಿಮಾದಲ್ಲೂ ಅಷ್ಟೇ ಜನ ಬರ್ತಾರೆ. ಅಲ್ಲೂ ಕಮಿಷನ್ನು ಇದು ಎಲ್ಲದು ಕೊಡಬೇಕು, ಇಲ್ಲೂ ಸಹ ನಮ್ಮದು ಕಾಮನ್ ಆಗಿದೆ. ಇವೆಲ್ಲ ನೋಡಿದಾಗ ಅಲ್ಲಿ ಎಲ್ಲೋ ಒಂದು ಏನೋ ನಿಮಗೆ ಒಂದು 5 ಕೋಟಿ ಏನು ಹೇಳ್ತಾರೆ, ಎಲ್ಲ 50 ಕೋಟಿ ಕಲೆಕ್ಷನ್ ಅಂತ ಹೇಳ್ತಾರೆ. ಕಲೆಕ್ಷನ್ 50 ಕೋಟಿ ಆದಮೇಲೆ ಫೈನಲ್ ಆಗಿ ಪ್ರೊಡ್ಯೂಸರ್ ಕೈಗೆ ಎಷ್ಟಪ್ಪ ಸಿಗುತ್ತೆ ಅದನ್ನು ನಾವು ತಿಳ್ಕೊಳ್ಬೇಕಾಗಿರೋದು. 16 ಕೋಟಿನೋ 18 ಕೋಟಿನೋ ಇಷ್ಟಕ್ಕೆ ಬಂದಿಲ್ಲದು. ಹೌದು ಅಲ್ವಾ? ಹೌದು. ಅಲ್ಟಿಮೇಟಾಗಿ 50 ಅಂದರೆ 16, 17, 18 ಅವ್ರವರ ಎಕ್ಸ್ಪೀರಿಯನ್ಸ್ ಮೇಲೆ ಆಗುತ್ತೆ. ಈ ಮಲ್ಟಿಪ್ಲೆಕ್ಸ್ ಅಂದರೆ ಅದು ಗೊತ್ತಿರೋದು, 50-50, 60-40 ಇನ್ನೊಂದು ಮತ್ತೊಂದು ಅಂತ ಇರ್ತವೆ. ಅದಾದ್ಮೇಲೆ ಎಲ್ಲ ಮುಗಿದ್ಮೇಲೆ ಲಾಸ್ಟಲ್ಲಿ ಯಾರು ಫಸ್ಟ್ ದುಡ್ಡು ಹಾಕಿರೋ ಅವ್ರು ಲಾಸ್ಟ್ನಲ್ಲಿ ಸೆಟ್ಲ್ಮೆಂಟ್. ಅದೇ ನಾನು ಹೇಳ್ತಿರೋದು, ನಮಗೆ ₹1 ಹಿಂದಕ್ಕೆ ತೊಗೊಳ್ಬೇಕು ಒಬ್ಬ ನಿರ್ಮಾಪಕಂಗೆ ಅಂದರೆ 1,000 ಸೈನ್ ಮಾಡಬೇಕಾಗತ್ತೆ ಸರ್. ಹೌದು. ಕೊಡುವಾಗ ಅವೆಲ್ಲ ಲೆಕ್ಕ ಇಲ್ಲ, ನಿಮಗೂ ಗೊತ್ತಿರೋದು ನಮಗೂ ಗೊತ್ತಿರೋದು. ಸೊ ಈ ಒಂದು ಕಂಡೀಷನಲ್ಲಿ ಇವತ್ತಿನ ದಿನ ಅದುವೇ ಏನಾಗಿದೆ ಅಂದರೆ, ರೀಲ್ಸು ಇನ್ನೊಂದು ಮತ್ತೊಂದು ಅಂತ ಹೆಚ್ಚಾಗ್ಬಿಟ್ಟು, ಇವಾಗ ಕೇಳಿ, ಇವಾಗ ಇಲ್ಲಿಂದ ಯಾರೋ ಹುಡುಗರುಗಳು ಕೂತ್ಕೊಳ್ತಾರೆ ಅಂದರೆ, ಅವನು ಸ್ಕ್ರಾಲ್ ಮಾಡ್ಕೊಂಡು ಹೋಗ್ತಿದ್ರೆ ಒಂದು 3 ಗಂಟೆನಲ್ಲಿ ಒಂದು 300 ಸ್ಕ್ರಾಲ್ ಮಾಡಿಬಿಡ್ತಾನೆ. ಹೌದು, 300 ಡಿಫ್ರೆಂಟ್ ಕಂಟೆಂಟ್ ಅವನಿಗೆ ಸಿಕ್ಬಿಡುತ್ತೆ. 300 ಡಿಫ್ರೆಂಟ್ ಕಂಟೆಂಟ್ ಸಿಗುತ್ತೆ. ಸಿನಿಮಾ ಒಂದು ಕಂಟೆಂಟು, ಅದನ್ನು ಅವ್ನು ಕಾನ್ಸಂಟ್ರೇಷನ್ ಮಾಡಿ ನೋಡಬೇಕು. ಆ ಕಾನ್ಸಂಟ್ರೇಷನ್ ಅನ್ನೋದು ಇವತ್ತಿನ ದಿನದ ಪ್ರೇಕ್ಷಕರಲ್ಲೂ ಕಡಿಮೆ ಆಗ್ತಾಯಿದೆ. ಯಾಕೆಂದರೆ ಅಷ್ಟು ಟೈಮ್ ಕೊಡೋಕ್ಕೆ ರೆಡಿ ಇರಲ್ಲ. ಅಷ್ಟು ಟೈಮ್ ಕೊಡಬೇಕು ಅಂದರೆ ಅದು ಯಾವುದೋ ಒಂದು 200 ಕೋಟಿ 300 ಕೋಟಿ 400 ಕೋಟಿ ಸಿನಿಮಾ ಆಗಿರಬೇಕು, ಅಷ್ಟು ದೊಡ್ಡ ಸ್ಟಾರ್ಗಳಿರಬೇಕು, ಅಷ್ಟು ಪ್ರಮೋಷನ್ ಮಾಡಿರಬೇಕು. ಅವೆಲ್ಲ ಮಾಡಿ ಬಿಡುಗಡೆ ಆದ ತಕ್ಷಣ ನಮ್ಮ ಜನಗಳು ಇವತ್ತಿನ ದಿನ ಅಂತೂ ಕಾಯ್ತಾ ಇರ್ತಾರೆ ಬೈಯೋಕ್ಕೆ. ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಅಲ್ಲೇನೋ ಒಂದು ಕ್ಯಾನ್ ಕಾಣ್ತು. ಹೌದು. ಅಷ್ಟೊಂದು ಅಂದರೆ ಇಲ್ಲಿ ಪ್ರೇಕ್ಷಕರು ಇವತ್ತು ಎಜುಕೇಷನ್ ಲೆವೆಲ್ಲು ಸಹ ಹೆಚ್ಚಾಗೋಗಿದೆ ಅವರದ್ದು. ಒಂದು ಸರಿ ನೋಡ ಸರ್, ಸಿನಿಮಾ ನೋಡ್ಕೊಂಡು ಹೋಗ್ತಾಯಿದ್ರು ಮೊದಲು, ಹಂಗಲ್ಲ. ಇವಾಗ ನನಗೆ ಇಲ್ಲಿ ಬೇಕು, ಇಲ್ಲೇ ನಿಲ್ಲಿಸ್ಕೊಂಡು ನೋಡ್ತೀನಿ. ನಾನು ಇಲ್ಲೇನಿದೆ ನೋಡ್ತೀನಿ, ಇಲ್ಲಿ ಅವನು ಕ್ಯಾಮ್ರಾ ಯಾವ ಆ್ಯಂಗಲ್ನಲ್ಲಿ ಇಟ್ಟಿದ್ದಾನೆ ನೋಡ್ತೀನಿ, ಇಲ್ಲಿ ಎಷ್ಟೋ ಶೇಡ್ ಅವನ ಮೇಲೆ ಬಿದ್ದಿದೆ ನೋಡ್ತೀನಿ. ಎಲ್ಲ ದೇ ಬಿಕೇಮ್ ಟೋಟಲಿ ಎಜುಕೇಟೆಡ್ ಟುಡೇ. ಇಂಥ ಒಂದು ಟೈಮ್ನಲ್ಲಿ ಸಿನಿಮಾ ಮಾಡಬೇಕು ಅಂದರೆ ಗಂಡಿಗೆ ಜೋರಾಗಿರಬೇಕು ಸರ್. ಕೊನೆಯದಾಗಿ
ನಾಗೇಶ್ ಕುಮಾರ್ ಅವರೇ, ನೀವು ನಿಮ್ಮ ಸಮಯವನ್ನು ಬಿಡುವು ಮಾಡಿಕೊಂಡು ನಮ್ಮ ಈ ಅನ್ನದಾತ ಸುಖೀಭವ ಕಾರ್ಯಕ್ರಮಕ್ಕೆ ಬಂದು ನಿಮ್ಮ ಅನಿಸಿಕೆಗಳನ್ನ, ಅಂದರೆ ನಿಮ್ಮ ಆಗುಹೋಗುಗಳು ಮತ್ತು ನೀವು ಪಟ್ಟಂಥ ಕಷ್ಟ ಮತ್ತು ನೀವು ಮಾಡಿಕೊಂಡಂಥ ನಷ್ಟ ಎಲ್ಲದರ ಬಗ್ಗೆನೂ ಹೇಳಿದ್ದೀರಾ. ಸೊ ಹೊಸದಾಗಿ ಯಾರು ನಮ್ಮ ಕನ್ನಡ ಚಿತ್ರರಂಗದೊಳಗೆ ಪಾದಾರ್ಪಣೆ ಮಾಡ್ತಾ ಇದ್ದಾರೋ ಅವರಿಗೆ ಒಂದು ಪಾಠವನ್ನು ಹೇಳೋ ರೀತಿಯಲ್ಲಿ ಹೇಳಿದ್ದೀರಾ. ಎಲ್ಲಿ ಮೋಸ ಹೋಗಬಾರ್ದು, ಮೋಸ ಹೋಗೋರು ಇರೋ ತನಕ ಮೋಸ ಮಾಡೋರು ಇದ್ದೇ ಇರ್ತಾರೆ ಅನ್ನೋ ಒಂದು ಎಲ್ಲ ನೀತಿ ಪಾಠದ ಥರನೇ ಎಲ್ಲ ಹೇಳಿದ್ದೀರಾ. ಸೊ ನಿಮ್ಮ ಒಂದು ಎಕ್ಸ್ಪೀರಿಯನ್ಸಿಂದ ನೀವು ಮಾಡಿದಂಥ ತಪ್ಪುಗಳನ್ನ ಅವ್ರು ಮಾಡದೇ ಇರಲಿ, ನಿಮಗೆ ಸಿಕ್ಕಿದಂಥ ಜಯ ಅವ್ರಿಗೆ ಒಂದು ಇನ್ಸ್ಪಿರೇಷನ್ ಆಗಲಿ ಅಂತ ಹೇಳ್ತಾ ಧನ್ಯವಾದಗಳು ಸರ್. ನಮಸ್ಕಾರ ಸರ್. ನಮಸ್ಕಾರ. ತಮ್ಮ ಯೂಟ್ಯೂಬ್ ಚಾನಲ್ಗೆ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಅತಿಥಿಯ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅನ್ನದಾತ ಸುಖೀಭವ ಕಾರ್ಯಕ್ರಮದಲ್ಲಿ ಮತ್ತೊಬ್ಬರು ಟೆಕ್ನಿಷಿಯನ್ ಅಥವಾ ಮತ್ತೊಬ್ಬರು ಆರ್ಟಿಸ್ಟ್ ಅಥವಾ ಸಿನಿಮಾ ರಂಗಕ್ಕೆ ಸಂಬಂಧಪಟ್ಟವ್ರ ಜೊತೆ ಬರ್ತೀನಿ. ಅಲ್ಲಿ ತನಕ ಕೀಪ್ ವಾಚಿಂಗ್.